ಸಿಲಿಕಾನ್ ಸಿಟಿ ಜನಕ್ಕೆ ಶಾಕ್ ಮೇಲೆ ಶಾಕ್ ಎದುರಾಗ್ತಾ ಇತ್ತು. ಒಂದಾದ್ಮೇಲೆ ಒಂದರ ಮೇಲೆ ಬರೆ ಬೀಳ್ತಾ ಇರೋದು. ಬೆಂಗಳೂರಿಗರ ಜೇಬಿಗೆ ಮತ್ತೆ ಕತ್ತರಿ ಬೀಳೋದು ನಿಶ್ಚಿತ ಅಂತ ಹೇಳಲಾಗ್ತಾ ಇದೆ. ಆ ಮೂಲಕ ಸಿಲಿಕಾನ್ ಸಿಟಿ ಮಂದಿಗೆ ಶಾಕ್ ಮೇಲೆ ಶಾಕ್ ಎದುರಾಗ್ತಾ ಇರೋದು. ದುಬಾರಿ ದುನಿಯಾ ಆಗ್ತಾ ಇದೆ. ಬೆಂಗಳೂರು ದುಬಾರಿ ದುನಿಯಾ ಆಗ್ತಾ ಇದೆ. ಬೆಳಗ್ಗಿಂದ ನೋಡಿದ್ರಿ ಮೆಟ್ರೋ ಪ್ರಯಾಣದ ದರ, ಟಿಕೆಟ್ ದರ ಯಾವ ರೀತಿಯಾಗಿ ಏರಿಕೆ ಆಗಿದೆ ಅಂತ ಹೇಳಿ. ಸೋಮವಾರದಿಂದ ಅದು ಜಾರಿಗೆ ಬರುತ್ತೆ. ಈಗ ಮತ್ತೊಂದು ಅದರ ಬೆನ್ನಲ್ಲೇ ಇನ್ನೊಂದು ಮುಂದೆ ಬೆಂಗಳೂರು ಬಲು ದುಬಾರಿ, 5% ದುಬಾರಿ ಆಗುತ್ತೆ ಸೋಮವಾರದಿಂದ ಮೆಟ್ರೋ. ಪ್ರಯಾಣಿಕರಿಗೆ ಶಾಪ ಆಗ್ತಾವ್ರು ಬಿಡಿ ಇವತ್ತು ಬೆಂಗಳೂರು ಮೆಟ್ರೋ ಬೆಲೆ ಏರಿಕೆಗೆ. ಈಗ ಅದರ ಬೆನ್ನಲ್ಲೇ BWSSB ಕೂಡ ರೆಡಿ ಆಗ್ಬಿಟ್ಟಿದೆ. ಕಾವೇರಿ ನೀರಿನ ದರ ಏರಿಕೆಗೆ ಜಲಮಂಡಳಿ ನಿರ್ಧಾರವನ್ನ ತೆಗೆದುಕೊಂಡಿದೆ. 3% ಏರಿಸಲು ಸರ್ಕಾರ ಸಮ್ಮತಿಯನ್ನ ಕೊಟ್ಟಿದೆಯಂತೆ. ಏಪ್ರಿಲ್ನಲ್ಲಿ ಕಾವೇರಿ ನೀರಿನ ದರ ಕೈ ಸುಡುತ್ತೆ. ಸರ್ಕಾರಿ ಕಚೇರಿಗಳಿಗೆ ವಾಟರ್ ಕೊಡ್ತಿರಲ್ಲ, ಅದರ ಬಿಲ್ ಕಲೆಕ್ಟ್ ಮಾಡಿ. ಫಸ್ಟ್ 833 ಕೋಟಿ ಬಾಕಿ ಉಳಿಸಿಕೊಂಡಿರೋ ಸರ್ಕಾರ, ಕೇಂದ್ರ ಸರ್ಕಾರದ ಕಚೇರಿಗಳದ್ದು ಬಿಲ್ ಬಾಕಿ ಇದೆ, ರಾಜ್ಯ ಸರ್ಕಾರದ ಕಚೇರಿಗಳ ಬಿಲ್ ಕೂಡ ಬಾಕಿ ಇದೆ. ಎಷ್ಟಿದೆ ಅಂತ ನಮ್ಮ ಹತ್ರ ಲಿಸ್ಟ್ ಇದೆ. ನೀವು ಸರ್ಕಾರಿ ಕಚೇರಿದ ಬಿಲ್ಗಳನ್ನ ಕಟ್ಟಿಲ್ಲ, ಜನಸಾಮಾನ್ಯರಿಗೆ ಯಾಕೆ ಈಗ ಇಷ್ಟೊಂದು ತೊಂದರೆ ಕೊಡ್ತಾ ಇದ್ದೀರಿ ನೀವು? KRC ಇಂದ ಈ ತಿಂಗಳ ಜನಾಭಿಪ್ರಾಯವನ್ನ ಸಂಗ್ರಹಿಸೋದಕ್ಕೆ ಮುಂದಾಗಿರೋದು ನೋಡಿ ಅಲ್ಲಿ. ಹಿಂಗೆ ಆಗ್ತಿದ್ರೆ ಜನ ಬೆಂಗಳೂರು ಬಿಟ್ಟು ಬೇರೆ ಕಡೆ ಹೋಗ್ತಾರೆ. ಎಲ್ಲವೂ ಕೂಡ ದುಬಾರಿ 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 ದುಬಾರಿ. ಎಲ್ಲಿಂದ ಜೀವನ ನಡೆಸಕ್ಕಾಗತ್ತೆ ಬೆಂಗಳೂರಲ್ಲಿ? ಸಿಲಿಕಾನ್ ಸಿಟಿ ಜನಕ್ಕೆ ಶಾಕ್ ಮೇಲೆ ಶಾಕ್ ಎದುರಾಗ್ತಾ ಇತ್ತು. ಒಂದಾದ್ಮೇಲೆ ಒಂದರ ಮೇಲೆ ಬರೆ ಬೀಳ್ತಾ ಇರೋದು. ಬೆಂಗಳೂರಿಗರ ಜೇಬಿಗೆ ಮತ್ತೆ ಕತ್ತರಿ ಬೀಳೋದು ನಿಶ್ಚಿತ ಅಂತ ಹೇಳಲಾಗ್ತಾ ಇದೆ. ಆ ಮೂಲಕ ಸಿಲಿಕಾನ್ ಸಿಟಿ ಮಂದಿಗೆ ಶಾಕ್ ಮೇಲೆ ಶಾಕ್ ಎದುರಾಗ್ತಾ ಇರೋದು. ದುಬಾರಿ ದುನಿಯಾ ಆಗ್ತಾ ಇದೆ. ಬೆಂಗಳೂರು ದುಬಾರಿ ದುನಿಯಾ ಆಗ್ತಾ ಇದೆ. ಬೆಳಗ್ಗಿಂದ ನೋಡಿದ್ರಿ ಮೆಟ್ರೋ ಪ್ರಯಾಣದ ದರ, ಟಿಕೆಟ್ ದರ ಯಾವ ರೀತಿಯಾಗಿ ಏರಿಕೆ ಆಗಿದೆ ಅಂತ ಹೇಳಿ. ಸೋಮವಾರದಿಂದ ಅದು ಜಾರಿಗೆ ಬರುತ್ತೆ. ಈಗ ಮತ್ತೊಂದು ಅದರ ಬೆನ್ನಲ್ಲೇ ಇನ್ನೊಂದು ಮುಂದೆ ಬೆಂಗಳೂರು ಬಲು ದುಬಾರಿ, 5% ದುಬಾರಿ ಆಗುತ್ತೆ ಸೋಮವಾರದಿಂದ ಮೆಟ್ರೋ. ಪ್ರಯಾಣಿಕರಿಗೆ ಶಾಪ ಆಗ್ತಾವ್ರು ಬಿಡಿ ಇವತ್ತು ಬೆಂಗಳೂರು ಮೆಟ್ರೋ ಬೆಲೆ ಏರಿಕೆಗೆ. ಈಗ ಅದರ ಬೆನ್ನಲ್ಲೇ BWSSB ಕೂಡ ರೆಡಿ ಆಗ್ಬಿಟ್ಟಿದೆ. ಕಾವೇರಿ ನೀರಿನ ದರ ಏರಿಕೆಗೆ ಜಲಮಂಡಳಿ ನಿರ್ಧಾರವನ್ನ ತೆಗೆದುಕೊಂಡಿದೆ. 3% ಏರಿಸಲು ಸರ್ಕಾರ ಸಮ್ಮತಿಯನ್ನ ಕೊಟ್ಟಿದೆಯಂತೆ. ಏಪ್ರಿಲ್ನಲ್ಲಿ ಕಾವೇರಿ ನೀರಿನ ದರ ಕೈ ಸುಡುತ್ತೆ. ಸರ್ಕಾರಿ ಕಚೇರಿಗಳಿಗೆ ವಾಟರ್ ಕೊಡ್ತಿರಲ್ಲ, ಅದರ ಬಿಲ್ ಕಲೆಕ್ಟ್ ಮಾಡಿ. ಫಸ್ಟ್ 833 ಕೋಟಿ ಬಾಕಿ ಉಳಿಸಿಕೊಂಡಿರೋ ಸರ್ಕಾರ, ಕೇಂದ್ರ ಸರ್ಕಾರದ ಕಚೇರಿಗಳದ್ದು ಬಿಲ್ ಬಾಕಿ ಇದೆ, ರಾಜ್ಯ ಸರ್ಕಾರದ ಕಚೇರಿಗಳ ಬಿಲ್ ಕೂಡ ಬಾಕಿ ಇದೆ. ಎಷ್ಟಿದೆ ಅಂತ ನಮ್ಮ ಹತ್ರ ಲಿಸ್ಟ್ ಇದೆ. ನೀವು ಸರ್ಕಾರಿ ಕಚೇರಿದ ಬಿಲ್ಗಳನ್ನ ಕಟ್ಟಿಲ್ಲ, ಜನಸಾಮಾನ್ಯರಿಗೆ ಯಾಕೆ ಈಗ ಇಷ್ಟೊಂದು ತೊಂದರೆ ಕೊಡ್ತಾ ಇದ್ದೀರಿ ನೀವು? KRC ಇಂದ ಈ ತಿಂಗಳ ಜನಾಭಿಪ್ರಾಯವನ್ನ ಸಂಗ್ರಹಿಸೋದಕ್ಕೆ ಮುಂದಾಗಿರೋದು ನೋಡಿ ಅಲ್ಲಿ. ಹಿಂಗೆ ಆಗ್ತಿದ್ರೆ ಜನ ಬೆಂಗಳೂರು ಬಿಟ್ಟು ಬೇರೆ ಕಡೆ ಹೋಗ್ತಾರೆ. ಎಲ್ಲವೂ ಕೂಡ ದುಬಾರಿ 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 ದುಬಾರಿ. ಎಲ್ಲಿಂದ ಜೀವನ ನಡೆಸಕ್ಕಾಗತ್ತೆ ಬೆಂಗಳೂರಲ್ಲಿ? ಸಿಲಿಕಾನ್ ಸಿಟಿ ಜನಕ್ಕೆ ಶಾಕ್ ಮೇಲೆ ಶಾಕ್ ಎದುರಾಗ್ತಾ ಇತ್ತು. ಒಂದಾದ್ಮೇಲೆ ಒಂದರ ಮೇಲೆ ಬರೆ ಬೀಳ್ತಾ ಇರೋದು. ಬೆಂಗಳೂರಿಗರ ಜೇಬಿಗೆ ಮತ್ತೆ ಕತ್ತರಿ ಬೀಳೋದು ನಿಶ್ಚಿತ ಅಂತ ಹೇಳಲಾಗ್ತಾ ಇದೆ. ಆ ಮೂಲಕ ಸಿಲಿಕಾನ್ ಸಿಟಿ ಮಂದಿಗೆ ಶಾಕ್ ಮೇಲೆ ಶಾಕ್ ಎದುರಾಗ್ತಾ ಇರೋದು. ದುಬಾರಿ ದುನಿಯಾ ಆಗ್ತಾ ಇದೆ. ಬೆಂಗಳೂರು ದುಬಾರಿ ದುನಿಯಾ ಆಗ್ತಾ ಇದೆ. ಬೆಳಗ್ಗಿಂದ ನೋಡಿದ್ರಿ ಮೆಟ್ರೋ ಪ್ರಯಾಣದ ದರ, ಟಿಕೆಟ್ ದರ ಯಾವ ರೀತಿಯಾಗಿ ಏರಿಕೆ ಆಗಿದೆ ಅಂತ ಹೇಳಿ. ಸೋಮವಾರದಿಂದ ಅದು ಜಾರಿಗೆ ಬರುತ್ತೆ. ಈಗ ಮತ್ತೊಂದು ಅದರ ಬೆನ್ನಲ್ಲೇ ಇನ್ನೊಂದು
ಇನ್ನು ಮುಂದೆ ಬೆಂಗಳೂರು ಬಲು ದುಬಾರಿ, 5% ದುಬಾರಿ ಆಗುತ್ತೆ ಸೋಮವಾರದಿಂದ ಮೆಟ್ರೋ. ಪ್ರಯಾಣಿಕರಿಗೆ ಶಾಪ ಆಗ್ತಾವ್ರು ಬಿಡಿ ಇವತ್ತು ಬೆಂಗಳೂರು ಮೆಟ್ರೋ ಬೆಲೆ ಏರಿಕೆಗೆ. ಈಗ ಅದರ ಬೆನ್ನಲ್ಲೇ BWSSB ಕೂಡ ರೆಡಿ ಆಗ್ಬಿಟ್ಟಿದೆ. ಕಾವೇರಿ ನೀರಿನ ದರ ಏರಿಕೆಗೆ ಜಲಮಂಡಳಿ ನಿರ್ಧಾರವನ್ನ ತೆಗೆದುಕೊಂಡಿದೆ. 3% ಏರಿಸಲು ಸರ್ಕಾರ ಸಮ್ಮತಿಯನ್ನ ಕೊಟ್ಟಿದೆಯಂತೆ. ಏಪ್ರಿಲ್ನಲ್ಲಿ ಕಾವೇರಿ ನೀರಿನ ದರ ಕೈ ಸುಡುತ್ತೆ. ಸರ್ಕಾರಿ ಕಚೇರಿಗಳಿಗೆ ವಾಟರ್ ಕೊಡ್ತಿರಲ್ಲ, ಅದರ ಬಿಲ್ ಕಲೆಕ್ಟ್ ಮಾಡಿ ಫಸ್ಟ್. 833 ಕೋಟಿ ಬಾಕಿ ಉಳಿಸಿಕೊಂಡಿರೋ ಸರ್ಕಾರ, ಕೇಂದ್ರ ಸರ್ಕಾರದ ಕಚೇರಿಗಳದ್ದು ಬಿಲ್ ಬಾಕಿ ಇದೆ, ರಾಜ್ಯ ಸರ್ಕಾರದ ಕಚೇರಿಗಳ ಬಿಲ್ ಕೂಡ ಬಾಕಿ ಇದೆ. ಎಷ್ಟಿದೆ ಅಂತ ನಮ್ಮ ಹತ್ರ ಲಿಸ್ಟ್ ಇದೆ. ನೀವು ಸರ್ಕಾರಿ ಕಚೇರಿದ ಬಿಲ್ಗಳನ್ನ ಕಟ್ಟಿಲ್ಲ, ಜನಸಾಮಾನ್ಯರಿಗೆ ಯಾಕೆ ಈಗ ಇಷ್ಟೊಂದು ತೊಂದರೆ ಕೊಡ್ತಾ ಇದ್ದೀರಿ ನೀವು? KERC ಇಂದ ಈ ತಿಂಗಳಲ್ಲೇ ಜನಾಭಿಪ್ರಾಯವನ್ನ ಸಂಗ್ರಹಿಸೋದಕ್ಕೆ ಮುಂದಾಗಿರೋದು ನೋಡಿ ಅಲ್ಲಿ. ಹಿಂಗೆ ಆಗ್ತಿದ್ರೆ ಜನ ಬೆಂಗಳೂರು ಬಿಟ್ಟು ಬೇರೆ ಕಡೆ ಹೋಗ್ತಾರೆ. ಎಲ್ಲವೂ ಕೂಡ ದುಬಾರಿ 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 ದುಬಾರಿ. ಎಲ್ಲಿಂದ ಜೀವನ ನಡೆಸೋಕ್ಕಾಗತ್ತೆ ಬೆಂಗಳೂರಲ್ಲಿ? ಸಿಲಿಕಾನ್ ಸಿಟಿ ಜನಕ್ಕೆ ಶಾಕ್ ಮೇಲೆ ಶಾಕ್ ಎದುರಾಗ್ತಾ ಇದೆ. ಒಂದಾದ್ಮೇಲೆ ಒಂದರ ಮೇಲೆ ಬರೆ ಬೀಳ್ತಾ ಇರೋದು. ಬೆಂಗಳೂರಿಗರ ಜೇಬಿಗೆ ಮತ್ತೆ ಕತ್ತರಿ ಬೀಳೋದು ನಿಶ್ಚಿತ ಅಂತ ಹೇಳಲಾಗ್ತಾ ಇದೆ. ಆ ಮೂಲಕ ಸಿಲಿಕಾನ್ ಸಿಟಿ ಮಂದಿಗೆ ಶಾಕ್ ಮೇಲೆ ಶಾಕ್ ಎದುರಾಗ್ತಾ ಇರೋದು. ದುಬಾರಿ ದುನಿಯಾ ಆಗ್ತಾ ಇದೆ ಬೆಂಗಳೂರು. ದುಬಾರಿ ದುನಿಯಾ ಆಗ್ತಾ ಇದೆ. ಬೆಳಗ್ಗಿಂದ ನೋಡಿದ್ರಿ ಮೆಟ್ರೋ ಪ್ರಯಾಣದ ದರ, ಟಿಕೆಟ್ ದರ ಯಾವ ರೀತಿಯಾಗಿ ಏರಿಕೆ ಆಗಿದೆ ಅಂತ ಹೇಳಿ. ಸೋಮವಾರದಿಂದ ಅದು ಜಾರಿಗೆ ಬರುತ್ತೆ. ಈಗ ಮತ್ತೊಂದು ಅದ್ರ ಬೆನ್ನಲ್ಲೇ ಇನ್ನೊಂದು, ಇನ್ನು ಮುಂದೆ ಬೆಂಗಳೂರು ಬಲು ದುಬಾರಿ, 5% ದುಬಾರಿ ಆಗುತ್ತೆ ಸೋಮವಾರದಿಂದ ಮೆಟ್ರೋ. ಪ್ರಯಾಣಿಕರಿಗೆ ಶಾಪ ಆಗ್ತಾವ್ರು ಬಿಡಿ ಇವತ್ತು ಬೆಂಗಳೂರು ಮೆಟ್ರೋ ಬೆಲೆ ಏರಿಕೆಗೆ. ಈಗ ಅದರ ಬೆನ್ನಲ್ಲೇ BWSSB ಕೂಡ ರೆಡಿ ಆಗ್ಬಿಟ್ಟಿದೆ. ಕಾವೇರಿ ನೀರಿನ ದರ ಏರಿಕೆಗೆ ಜಲಮಂಡಳಿ ನಿರ್ಧಾರವನ್ನ ತೆಗೆದುಕೊಂಡಿದೆ. 3% ಏರಿಸಲು ಸರ್ಕಾರ ಸಮ್ಮತಿಯನ್ನ ಕೊಟ್ಟಿದೆಯಂತೆ. ಏಪ್ರಿಲ್ನಲ್ಲಿ ಕಾವೇರಿ ನೀರಿನ ದರ ಕೈ ಸುಡುತ್ತೆ. ಸರ್ಕಾರಿ ಕಚೇರಿಗಳಿಗೆ ವಾಟರ್ ಕೊಡ್ತಿರಲ್ಲ, ಅದರ ಬಿಲ್ ಕಲೆಕ್ಟ್ ಮಾಡಿ ಫಸ್ಟ್. 833 ಕೋಟಿ ಬಾಕಿ ಉಳಿಸಿಕೊಂಡಿರೋ ಸರ್ಕಾರ, ಕೇಂದ್ರ ಸರ್ಕಾರದ ಕಚೇರಿಗಳದ್ದು ಬಿಲ್ ಬಾಕಿ ಇದೆ, ರಾಜ್ಯ ಸರ್ಕಾರದ ಕಚೇರಿಗಳ ಬಿಲ್ ಕೂಡ ಬಾಕಿ ಇದೆ. ಎಷ್ಟಿದೆ ಅಂತ ನಮ್ಮ ಹತ್ರ ಲಿಸ್ಟ್ ಇದೆ. ನೀವು ಸರ್ಕಾರಿ ಕಚೇರಿದ ಬಿಲ್ಗಳನ್ನ ಕಟ್ಟಿಲ್ಲ, ಜನಸಾಮಾನ್ಯರಿಗೆ ಯಾಕೆ ಈಗ ಇಷ್ಟೊಂದು ತೊಂದರೆ ಕೊಡ್ತಾ ಇದ್ದೀರಿ ನೀವು? KERC ಇಂದ ಈ ತಿಂಗಳಲ್ಲೇ ಜನಾಭಿಪ್ರಾಯವನ್ನ ಸಂಗ್ರಹಿಸೋದಕ್ಕೆ ಮುಂದಾಗಿರೋದು ನೋಡಿ ಅಲ್ಲಿ. ಹಿಂಗೆ ಆಗ್ತಿದ್ರೆ ಜನ ಬೆಂಗಳೂರು ಬಿಟ್ಟು ಬೇರೆ ಕಡೆ ಹೋಗ್ತಾರೆ. ಎಲ್ಲವೂ ಕೂಡ ದುಬಾರಿ 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 ದುಬಾರಿ. ಎಲ್ಲಿಂದ ಜೀವನ ನಡೆಸೋಕ್ಕಾಗತ್ತೆ ಬೆಂಗಳೂರಲ್ಲಿ?